ನಮಸ್ಕಾರ, ನೀವು ನೋಡುತ್ತಿರುವುದು ರಣಬೇರಿ ನ್ಯೂಸ್. ಮಂಡ್ಯ ಜಿಲ್ಲಾ ಪತ್ರಕರ್ತರ, ಮುದ್ರಣಾಕಾರರ ಮತ್ತು ವಿತರಕರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಂಡ್ಯ ಜಿಲ್ಲಾ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಸಮಾರಂಭವನ್ನು ಜಿಲ್ಲಾ ಪಂಚಾಯತ್ ಹತ್ತಿರ ಹಿಂದಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ನಾಡಗೀತೆ ಆಡುವ ಮೂಲಕ ಪ್ರಾರಂಭ ಮಾಡಲಾಯಿತು. ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಕೌಡ್ಲೆ ಚೆನ್ನಪ್ಪನವರು ಪತ್ರಿಕಾ ದಿನಾಚರಣೆಯ ಬಗ್ಗೆ ಸ್ವಾವಿರವಾಗಿ ಮಾಹಿತಿ ನೀಡಿದರು. ನ್ಯೂಸ್ಗಾಗಿ ಸುದ್ದಿಗಾಗಿ ಕಾಯಲ್ಲ, ತಕ್ಷಣ ಮೊಬೈಲ್ ತೆಗೆದುಕೊಳ್ತಾರೆ, ತಕ್ಷಣ ಟಿವಿ ತಗೊಳ್ತಾರೆ, ತಕ್ಷಣ ಯೂಟ್ಯೂಬ್ ನೋಡ್ತಾರೆ. ಈಗಿನ ಮಂಡ್ಯದಲ್ಲಿ ಚೆನ್ನಾಗಿರ್ಲಿಲ್ವಾ, ಮೈಸೂರಲ್ಲಿ ಚೆನ್ನಾಗಿರ್ಲಿಲ್ವಾ, ಬೆಂಗಳೂರಲ್ಲಿ ಇರ್ಲಿಲ್ವಾ? ಡಾಕ್ಟರ್ ಹನುಮಂತ್ ಮೊಗ್ಲಿಂಗು ಮಂಗಳೂರು ಸಮಾಚಾರ ಅಂತೇಳಿ ಪತ್ರಿಕೆನ ಅವರು ಪ್ರಾರಂಭ ಮಾಡಿ ಒಂದು ಬೆಳಕನ್ನು ಕೊಟ್ಟರು. ಆ ದಿವಸದ ಆಚರಣೆ ಇದು. 1843ರಲ್ಲಿ ಡಾಕ್ಟರ್ ಹನುಮಂತ್ ಮೊಗ್ಲಿಂಗ್ ಅವರು ಬಂದು ಮಂಗಳೂರು ಸಮಾಚಾರ ಅಂತ ಪತ್ರಿಕೆ ಹೊರಡಿಸ್ತಾರೆ. ನಾನು ಬರ್ಕೊಟ್ಟಿದ್ದೆ, ಮಂಗಳೂರು ಸಮಾಚಾರ ಕರ್ನಾಟಕ ರಾಜ್ಯದ ಕನ್ನಡ ಪತ್ರಿಕೋದ್ಯಮದ ಮೊದಲ ಬೆಳೆ. ಯಾವನು ಪ್ರಿಂಟ್ ಮಾಡೋದನ್ನು ಹಾಕಿಲ್ಲ. ಇದಕ್ಕೆ ಪಾಶ್ಚಾತ್ಯರ ಕೊಡುಗೆ ಅಂತ ಬರೆದಿದ್ದೆ. ಅದು ಯಾಕೋ ಎಲ್ಲೋ ನಮ್ಮ ವಿಶ್ವ ನೋಡ್ಕೊಂಡಿಲ್ಲ ಸರಿಯಾಗಿ. ಬಹಳ ಮುಖ್ಯವಾದದ್ದು ಇವತ್ತಿನ ದಿನ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಪತ್ರಿಕೋದ್ಯಮಕ್ಕೆ ಪಾಶ್ಚಾತ್ಯರ ಕೊಡುಗೆ ತುಂಬ ಇದೆ. ಹೊರಗಡೆ ದೇಶದಿಂದ ಬಂದವರು ಪತ್ರಿಕೋದ್ಯಮ ಪ್ರಾರಂಭ ಮಾಡಿದ್ದಾರೆ. ನಾವು ನೀವಲ್ಲ, ನಮ್ಮ ಅಬ್ದೇರ್ ನೀವು ಅಬ್ದೇರಲ್ಲ, ನಮ್ಮ ತಾತ್ಯರು ನೀವು ಮುತ್ತಾದ್ದಲ್ಲ. ಮಾಡಿದವರು ಕ್ರಿಶ್ಚಿಯನ್ ಪಾದ್ರಿಗಳು. ಅವರು ಧರ್ಮ ಪ್ರಚಾರಕ್ಕೆ ಬಂದರು ಅಂತ ಧರ್ಮ ಪ್ರಚಾರ ಬಿಡಕ್ಕೆ ಒಂದು ಕಡೆ ಅವ್ರವ್ರ ಕರ್ತವ್ಯ ಮಾಡ್ತಾರೆ ಅವರು. ಆದರೆ ನಿಮಗೆ ಬೆಳಕನ್ನು ಕೊಟ್ಟವರು ಮಂಗಳೂರು ಸಮಾಚಾರದ ಡಾಕ್ಟರ್ ಹನುಮಂತ್ ಮೊಗ್ಲಿಂಗ್ ಅವರಿಗೆ ನೀವು ದುಡ್ಡು ಮಾಡ್ತಾರೆ. ನಂತರ ಮಾತನಾಡಿದ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿರವರು ಪತ್ರಿಕಾ ದಿನಾಚರಣೆಯ ಬಗ್ಗೆ ಸ್ವಾವಿರವಾಗಿ ಮಾಹಿತಿ ನೀಡಿದರು. ಅದನ್ನ ವಿಜಯದಶಮಿ ಇದ್ದಾಗ ರಜೆ ಇರ್ತದೆ, ಒಂದೊಂದು ದಿನ ಒಂದು 3-4 ದಿನ ರಜೆ ಇರ್ತದೆ. ಒಟ್ಟು ಪತ್ರಿಕೆಗಳು ಬರೋದಿಲ್ಲ ಅವತ್ತು. ಆವತ್ತಿನ ದಿನ ಸಮಯ ದುಗ್ಗೋದನ್ನ ಬಹಳ ಕಷ್ಟ ಅನಿಸ್ತದೆ. ಅಂದ್ರೆ ಅಷ್ಟೊಂದು ನಾವು ಅದು ಕಂಡಿ ಕೊಟ್ಟಿದ್ದೀವಿ. ಈಗೆಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇದೆಲ್ಲ ಬಂದ ಮೇಲೆ ಅಥವಾ ಸಾಮಾಜಿಕ ಜಾಲತಾಣ ಬಂದ ಮೇಲೆ ನಮಗೆ ಸಾಕಷ್ಟು ಬೇರೆ ಬೇರೆ ಕಡೆಯಿಂದ ಮಾಹಿತಿಗಳು ಸಿಗ್ತದೆ. ಆದ್ರೆ ಹಿಂದೆ ಫೋನ್ ಇಲ್ಲದೆ ಇದ್ದಾಗ, ಇಂಟರ್ನೆಟ್ ಇಲ್ಲದೆ ಇದ್ದಾಗ, ಟಿವಿ ಇದೇನೋ ಇಲ್ಲದೆ ಇದ್ದಾಗ ಪತ್ರಿಕೆಯಲ್ಲೇ ಮಾತ್ರ ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡು ಬಹಳ ಅದೊಂದೇ ಇತ್ತು, ಬೇರೆ ಅವಕಾಶನೇ ಇರಲಿಲ್ಲ. ಹಂಗಾಗಿ ಅವತ್ತಿನ ಸಹಿತ ಇವತ್ತಿನವರೆಗೆ ಅಷ್ಟೇ ವಿಶ್ವಾಸದಿಂದ ಇವತ್ತು ಪತ್ರಿಕಾರಂಗ ಕೆಲಸ ಮಾಡ್ತಾ ಇದೆ. ಇವತ್ತು ಸಹಿತ ನಾವು ಎಷ್ಟೋ ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನ ನೋಡ್ಬೋದು, ಆದ್ರೂ ಸಹಿತ ಜನ ಇವ್ರು ಹೇಳಿದಂಗೆ 68% ಜನ ಇನ್ನೂವರೆಗೂ ಸಹಿತ ಪತ್ರಿಕೆಯನ್ನೇ ನಂಬ್ಕೊಂಡು ಅದೇ ಇದುವರೆಗೂ ಒಂದು ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಹೇಳ್ತಾ ಇದ್ರು ಬಹಳ ಸತ್ಯವಾಗಿದೆ. ನಾವು ಇವತ್ತು ಸಾಮಾಜಿಕ ಜಾಲತಾಣದ ದಿನಗಳನ್ನು ನೋಡ್ತಾ ಇದ್ವಿ. ಹಿಂದೆ ಅವ್ರು ಹೇಳಿದ್ರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅಥವಾ ತಮ್ಮಲ್ಲಿರುವ ರಾಜಕೀಯ ಬಗ್ಗೆ ವಿಶ್ಲೇಷಣೆಗಳಿರ್ಬೋದು, ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಇರ್ಬೋದು, ಕ್ರೀಡಾಗಳ ಬಗ್ಗೆ ಇರ್ಬೋದು, ಸಿನಿ ರಂಜನೆಯ ಬಗ್ಗೆ ಇರ್ಬೋದು, ಹಲವಾರು ವಿಷಯಗಳನ್ನ ಒಬ್ಬೊಬ್ರು ವ್ಯಕ್ತಪಡಿಸೋದು ಯಾವುದರಿಂದ ವ್ಯಕ್ತಪಡಿಸ್ತಾ ಇದ್ರು, ಅದು ಮಾಧ್ಯಮ ಪತ್ರಿಕಾ ಮೂಲಕ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಇವತ್ತು ಅದನ್ನ ನಾವು ಬೇರೆ ಬೇರೆ ಕಡೆಯಿಂದ ಇಮಿಡಿಯೇಟ್ ಆಗಿ ಒಂದು ವ್ಯಕ್ತಪಡಿಸುವ ಒಂದು ಇದು ಬಂದಿದೆ. ಈಗ ಸಾಮಾಜಿಕ ಹೀಗೆ ಸಾಕಷ್ಟು ನಂತರ ದ್ವಿ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿಯರವರನ್ನು ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮಾತನಾಡಿದ
ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಹುಲಿ ಅಮರನಾಥ್ರವರು ಪತ್ರಿಕಾ ದಿನಾಚರಣೆ ಬಗ್ಗೆ ಸಾವಿರವಾಗಿ ಮಾಹಿತಿ ನೀಡಿದರು. ಆಗಿನ 1780ರಲ್ಲಿ ಇಡೀ ನಮ್ಮ ಭಾರತಕ್ಕೆ ರಾಜಧಾನಿ ಯಾವುದು ಅಂದ್ರೆ ಅದು ಕಲ್ಕತ್ತಾ. ಆ ಕಲ್ಕತ್ತಾದಲ್ಲಿ ಮೊದಲು ನಮ್ಮ ಪತ್ರಿಕಾ ರಂಗ ಆರಂಭ ಆಯಿತು. ಆಗಿನ ಪತ್ರಿಕಾ ರಂಗದಲ್ಲಿ ಬೆಂಗಾಲ್ ಏನೋ ಇದೆ ಎಕ್ಸ್ಟ್ರಾ ಇದೆ, ಅದು ಪತ್ರಿಕೆ ಬೆಂಗಾಲ್ ನೇಚರ್ ಅಂತಾನೆ ಇದೆ, ಅದು ಆರಂಭ ಆಯಿತು. ಅದಾದ ಆರಂಭ ಆದ್ಮೇಲೆ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲೇ ಆಗಿತ್ತು. ಅದು 1843ರಲ್ಲಿ ಮಂಗಳೂರು ಸಮಾಚಾರ ಅಂತ. ನಾ ಇವತ್ತೆಲ್ಲ ಹೇಳ್ಬೋದು ಮುದ್ರಣ ರಂಗ ಎಷ್ಟು ಕಷ್ಟ ಇದೆ ಅಂದ್ರೆ, ಉದಾಹರಣೆ ಅವತ್ತೇ, ಇವತ್ತಲ್ಲ, ಆರಂಭ ಆದಾಗ್ಲೇನೆ ಅದು ಎಲ್ಲರೂ ಹೇಳಿದ್ರು ಬರೀ 8 ತಿಂಗಳಿತ್ತು ಅಂತ. ಇವತ್ತು ಅಷ್ಟೇನೆ ನಮ್ಮ ಮುದ್ರಣ ನಾವು ಮಾಡೋ ಪತ್ರಿಕೆ ಎಷ್ಟು ಕಷ್ಟ ಅನ್ನೋದು ಇವತ್ತು ಅಷ್ಟೇ ಕಷ್ಟವಾಗಿದೆ. 1843ರಲ್ಲಿ ಎಷ್ಟು ಕಷ್ಟ ಆಯ್ತು ಅದೇ ಕಷ್ಟ ಇವತ್ತು ಇದೆ. ಒಂದು ಪತ್ರಿಕೆಯನ್ನ ತರಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ ಸಂಪಾದಕರಿಗೆ ಗೊತ್ತು. ಹೇಳ್ಬೋದು ನಾವು ಅವ್ರೇನು ಪತ್ರಿಕೆ ತಂದ್ಬಿಡ್ತಾರಂತ, ಆ ಕಷ್ಟ ಏನು ಅನ್ನೋದು ಸಂಪಾದಕರಿಗೆ ಗೊತ್ತು. ಅದಾದ್ಮೇಲೆ 1844ರಲ್ಲಿ ಎರಡನೇ ಪತ್ರಿಕೆ ಕನ್ನಡ ಸಮಾಚಾರ. ಮೊದಲು ಬಂದಿದ್ದು ಮಂಗಳೂರು ಸಮಾಚಾರ, 1844ರಲ್ಲಿ ಬಂದಿದ್ದು ಕನ್ನಡ ಸಮಾಚಾರ. ಈ ರೀತಿ ಪತ್ರಿಕಾ ರಂಗ ಆರಂಭ ಆಗ್ತಾ ಬಂತು. ಇವತ್ತು ಪತ್ರಿಕಾ ರಂಗ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತು. ನಮ್ಮ SP ಸಾಹೇಬ್ರು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಬೆಳಗ್ಗೆ ಕಾಫಿ ಕುಡಿತಾ ಪತ್ರಿಕೆನೇ ಬೇಕು. ನ್ಯಾಯಾಲಯದಲ್ಲಿ, ಉಚ್ಚ ನ್ಯಾಯಾಲಯದ ಆಗ್ಬೋದು, ಎಲ್ಲಾರು ಆಗ್ಬೋದು, ನೀವು ಎಲೆಕ್ಟ್ರಿಕ್ ಮೀಡಿಯಾದಲ್ಲಿ ಕೊಟ್ಟಂತ ಸುದ್ದಿನ ಅವ್ರು ತಗೊಳಲ್ಲ. ಅವ್ರು ತಗೊಳ್ಳೋದು ಒಂದೇ ಪತ್ರಿಕೆಯಿಂದ ಬಂದಂತ ಸುದ್ದಿನ. ಅದರಲ್ಲಿ ಬಂದಿದ್ದವ್ರು ಮಾತ್ರ ಅವ್ರು ಸಾಕ್ಷಿಯಾಗಿ ತಗೋತಾರೆ ಹೊರತು ಎಲೆಕ್ಟ್ರಿಕ್ ಮೀಡಿಯಾದಲ್ಲಿ ಬರೋದನ್ನು ತಗೊಳ್ಳಲ್ಲ. ಆ ತರ ನಮ್ಮ ಪತ್ರಿಕಾ ರಂಗ ಅವತ್ತಿಂದನೂ ಬೆಳೀತಾ ಬಂದಿದೆ, ಇವತ್ತು ಇದೆ. ಆದರೆ ಅದನ್ನು ಓದುವವರು ಕಮ್ಮಿ ಆಗಿದ್ದಾರೆ ಅಷ್ಟೇ. ಯಾಕೆ ಕಮ್ಮಿ ಆಗಿದ್ದಾರೆ ಅಂದ್ರೆ, ಸಾರ್ ಹೇಳಿದಂಗೆ ನಮ್ಮ ಪತ್ರಿಕಾ ರಂಗದಲ್ಲಿ ಇವತ್ತು ಎಲೆಕ್ಟ್ರಿಕ್ ಮೀಡಿಯಾ ಚೆನ್ನಾಗಿ ಬೆಳೀತಾ ಇದೆ, ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಬರ್ತಾ ಇದೆ. ಪತ್ರಿಕಾ ರಂಗ, ಮುದ್ರಣ ರಂಗ ಸ್ವಲ್ಪ ಹಿಂದೆ ಆಗ್ತಿದೆ ಅಷ್ಟೇ ಹೊರತು ಮುದ್ರಣ ರಂಗದ ಯಾರು ಇದಾಗಿಲ್ಲ. ಬೆಳಗಾಗಿ ಎಂದು ಎಲ್ರಿಗೂ ಬೇಕು. ಎಲೆಕ್ಟ್ರಿಕ್ ಮೀಡಿಯಾದಲ್ಲಿ ನಾವು ಏನ್ ನೋಡ್ತೀವೋ ಅದು ಬೇರೆ. ನೀವು ರಾತ್ರಿ ಎಲ್ಲ ಎಲೆಕ್ಟ್ರಿಕ್ ಮೀಡಿಯಾದಲ್ಲಿ ನೋಡಿರ್ತೀರ, ಅಲ್ಲಿ ಇಲ್ಲಿ ಸುದ್ದಿನ. ಆದ್ರೆ ಬೆಳಗ್ಗೆ 6 ಗಂಟೆ ಕಾಫಿ ಬೇಕಾಗಿರೋದು ಮುದ್ರಣನೇ. ಅದು ಯಾರು ಬೇಕಾದ್ರೂ ಚಾಲೆಂಜ್ ಮಾಡ್ತಾರೆ. ನೀವು ಎಷ್ಟೊತ್ತು ರೀಲ್ಸ್ ನೋಡ್ತೀರಾ, ಆದ್ರೆ ಬೆಳಗ್ಗೆ ಕಾಫಿ ಬೇಕಾಗಿರೋದು ಪೇಪರ್. ಅಷ್ಟು ಗಟ್ಟಿಯಾಗಿದೆ ಮುದ್ರಣ ರಂಗ. ದಯವಿಟ್ಟು ಮುದ್ರಣ ರಂಗದಲ್ಲಿ ಎಲ್ಲರೂ ಮುಂದುವರಿರಿ. ಅದಕ್ಕೆ ಬೇಕಾದಂತ ಎಲ್ಲಾ ಸವಲತ್ತುಗೋಸ್ಕರ ನಾವೊಂದು ಹೋರಾಟ ಮಾಡಕ್ ಹೊರಟಿದ್ದೀವಿ. ಆ ಹೋರಾಟಕ್ಕೆ ತಾವೆಲ್ಲರೂ ಜೊತೆ ಬನ್ನಿ. ಮುದ್ರಣ ರಂಗನ ಬೆಳೆಸೋಣ, ಪತ್ರಕರ್ತರನ್ನ ಬೆಳೆಸೋಣ. ಪತ್ರಕರ್ತರಿಗಾಗ್ತಿರೋ ತಾರತಮ್ಯನ ಮುಂದಿನ ದಿನ ಮಾತಾಡೋಣ. ಇವಾಗ ಪತ್ರಿಕಾ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದೀವಿ, ಅಷ್ಟೇ ಸಾಕು. ಮಿಕ್ಕಿದೆಲ್ಲರೂ ಇವರೆಲ್ಲ ದೊಡ್ಡವರು ಹೇಳಿದ್ದಾರೆ, ನಾನು 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಬಂದು ಸೇವ್ ಮಾಡ್ಬೋದು. ಮೊದಲಾದ್ರೆ ಬರೀ ಬ್ರಿಟಿಷರಿಗೆ ಮಾತ್ರ ಅವಕಾಶ ಇತ್ತು. ಎಲ್ಲ ಮಿಷನರಿಗಳು ಬಂದು ಸೇವ್ ಮಾಡ್ಬೋದು, ಸುವಾರ್ತೆ ಸೇವೆ ಮಾಡ್ಬೋದು ಎಂಬುದಾಗಿ